ಆತ್ಮೀಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ವೆಲ್ಕಮ್ ಟು ಲರ್ನ್ ಈಜಿ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆತ್ಮೀಯ 8ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ಈ ಒಂದು ವಿಡಿಯೋದಲ್ಲಿ ನಾನು ಚರ್ಚಿಸುತ್ತಿರುವ ವಿಷಯ ಏನೆಂದರೆ, ಇನ್ನು ಕೆಲವೇ ದಿನಗಳಲ್ಲಿ ನೀವು SA2 ಪರೀಕ್ಷೆಯನ್ನು ಎದುರಿಸ್ತಾ ಇದ್ದೀರಿ. ಆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಂತಹ ಒಂದು ಸಣ್ಣ ಪ್ರಯತ್ನ ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲ್ನಿಂದ. ಒಟ್ಟು ಅಂಕಗಳು 40 ಇರ್ತವು. ಮೊದಲನೇ ಪ್ರಶ್ನೆ, ಚೂಸ್ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಇಲ್ಲಿ ಒಂದು ಸೆಂಟೆನ್ಸ್ ಇರ್ತೈತಿ. ಸೆಂಟೆನ್ಸ್ನೊಳಗೆ ಒಂದು ಶಬ್ದಕ್ಕೆ ಅಂಡರ್ಲೈನ್ ಮಾಡಿರ್ತಾರ. ಅಂಡರ್ಲೈನ್ ಮಾಡಿದ ಶಬ್ದ ಪಾರ್ಟ್ಸ್ ಆಫ್ ಸ್ಪೀಚ್ನಾಗ ಏನಾಗುತ್ತಾ ಅಂತ ಕೇಳ್ತಾರೆ. ಸ್ವಯಂ ಈಸ್ ಎ ಗುಡ್ ಬಾಯ್ ಅಂಥೇಳಿ ಇಲ್ಲಿ ಸೆಂಟೆನ್ಸ್ ಐತಿ. ಸ್ವಯಂ ಅನ್ನುವಂಥ ಶಬ್ದಕ್ಕೆ ಇಲ್ಲಿ ಅಂಡರ್ಲೈನ್ ಮಾಡ್ಯಾರ. ಇದು ನೌನ್ ಆಗುತ್ತೋ, ವರ್ಬ್ ಆಗುತ್ತೋ, ಎಡ್ವರ್ಬ್ ಆಗುತ್ತೋ ಅಥವಾ ಎಡ್ಜೆಕ್ಟಿವ್ ಆಗುತ್ತೋ ಅಂಥೇಳಿ ನಿಮ್ಮನ್ನು ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನಾನೇ ಹೇಳ್ತೀನಿ, ನೀವು ಸ್ವಲ್ಪ ಎಲ್ಲ ನೋಟ್ ಮಾಡ್ಕೋರಿ. ಇದಕ್ಕೆ ಸರಿಯಾದ ಉತ್ತರ ನಾವು. ಅದೇ ರೀತಿ ಎರಡನೇ ಪ್ರಶ್ನೆಗೆ ಹೋಗೋದಾದ್ರೆ ಕ್ವಶನ್ ಟ್ಯಾಗನ್ನು ಮಾಡ್ಲಿಕ್ಕೆ ಹೇಳ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಈಸ್ ಅ ಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟರ್ ಅಂಥೇಳಿ ಅಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ 4 ಆಪ್ಷನ್ಗಳನ್ನು ಕೊಟ್ಟಾರ. ಈಸ್ ಹಿ, ಡಸ್ ಹಿ, ಇಸಂಟ್ ಹಿ, ಡೂ ಹಿ. ಸ್ವಲ್ಪ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಇದನ್ನು ಸ್ವಲ್ಪ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಕೊಟ್ಟಿರುವಂಥ ವಾಕ್ಯದೊಳಗೆ ಈಸ್ ಅನ್ನುವಂಥ ಟು ಬಿ ಫಾರ್ಮ್ ಐತಿ. ಯಾವುದೇ ಟು ಬಿ ಫಾರ್ಮ್ ಸೆಂಟೆನ್ಸ್ನೊಳಗೆ ಇತ್ತಂದ್ರೆ ಅದೇ ಟು ಬಿ ಫಾರ್ಮನ್ನು ತೆಗೆದುಕೊಂಡು ಕ್ವಶನ್ ಟ್ಯಾಗನ್ನು ನಾವು ಮಾಡಬೇಕಾಗತ್ತೆ. ಪ್ರತ್ಯೇಕವಾಗಿ ಡೂ ಆಗಲಿ, ಡಸ್ ಆಗಲಿ, ಡಿಡ್ ಆಗಲಿ ತೆಗೆದುಕೊಳ್ಳುವಂಥ ಅವಶ್ಯಕತೆ ಬರೋದಿಲ್ಲ. ಇನ್ನು ಕೊಟ್ಟಿರುವಂಥ ವಾಕ್ಯ ಅಫರ್ಮೇಟಿವ್ ಆಗಿರೋದ್ರಿಂದ ಕ್ವಶನ್ ಟ್ಯಾಗನ್ನು ನೆಗೆಟಿವ್ ಮಾಡಬೇಕಾಗತ್ತೆ. ಅದು ರೂಲ ಹಂಗೆ. ಕ್ವಶನ್ ಟ್ಯಾಗು ಸ್ಟೇಟ್ಮೆಂಟ್ ಅಫರ್ಮೇಟಿವ್ ಇದ್ರೆ ಕ್ವಶನ್ ಟ್ಯಾಗ್ ನೆಗೆಟಿವ್, ಸ್ಟೇಟ್ಮೆಂಟ್ ನೆಗೆಟಿವ್ ಇದ್ರೆ ಕ್ವಶನ್ ಟ್ಯಾಗ್ ಅಫರ್ಮೇಟಿವ್. ಇಲ್ಲಿ ಸ್ಟೇಟ್ಮೆಂಟ್ ಅಫರ್ಮೇಟಿವ್ ಇರೋದ್ರಿಂದ ಕ್ವಶನ್ ಟ್ಯಾಗನ್ನು ನೆಗೆಟಿವ್ ಮಾಡಬೇಕು. ಟು ಬಿ ಫಾರ್ಮನ್ನು ಅದನ್ನೇ ತೆಗೆದುಕೋಬೇಕು. ಈಸ್ ತೊಗೊಂಡ್ವಿ, ನೆಗೆಟಿವ್ ಮಾಡೋ ಸಲುವಾಗಿ ನಾಟ್ ಹಚ್ಚಿದ್ವಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರ್ ಹಿ ಆಗೋದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಈಸಂಟ್ ಹಿ ಅಂಥೇಳಿ ಬರೆದ್ಬಿಟ್ರೆ ನಿಮಗೆ 1 ಅಂಕ ಸಿಗುತ್ತೆ. ಇನ್ನು ಅದೇ ರೀತಿ ಮೂರನೇ ಪ್ರಶ್ನೆ ಸಿಲೆಬಲ್ಗೆ ಸಂಬಂಧಪಟ್ಟಂಗಿದೆ. ವಿಚ್ ವರ್ಡ್ ಹ್ಯಾಸ್ 2 ಸಿಲೆಬಲ್ ಅಂತೇಳಿ ಇಲ್ಲಿ 4 ಶಬ್ದಗಳನ್ನು ಕೊಟ್ಟಾರ. ಎಬಿಲಿಟಿ ಅಂತ ಕೊಟ್ಟಾರ, ಸ್ಕೂಲ್ ಅಂತ ಕೊಟ್ಟಾರ, ಸ್ಟ್ಯಾಂಡರ್ಡ್ ಅಂತ ಕೊಟ್ಟಾರ, ಫಾದರ್ ಅಂತ ಕೊಟ್ಟಾರ. 2 ಸಿಲೆಬಲ್ ವರ್ಡ್ ಯಾವುದು ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಫಾದರ್ ಅಂಥೇಳಿ ಬರೆದ್ಬಿಟ್ರೆ ಮುಗಿದೋಯ್ತು. 2 ಓವೆಲ್ ಸೌಂಡ್ ಈಸ್ 2 ಸಿಲೆಬಲ್. ಎಷ್ಟು ಓವೆಲ್ ಸೌಂಡ್ಗಳಿರ್ತಾವೋ ಅಷ್ಟು ಸಿಲೆಬಲ್ ಅಂತ ನೀವು ತಿಳ್ಕೊಬೇಕು. ಇನ್ನು 4ನೇ ಪ್ರಶ್ನೆ ವಿದ್ಯಾರ್ಥಿಗಳೇ, ಅಪೋಸಿಟ್ ವರ್ಡನ್ನು ಮಾಡ್ಲಿಕ್ಕೆ ಹೇಳ್ಯಾರ. ಅಂದರೆ ನೀವು ಡೈರೆಕ್ಟಾಗಿ ಶಬ್ದದ ಮುಂದೆ ಇಂಟು ಹಾಕಿ ಬರೀತಿದ್ದೀರಲ್ಲ, ಆ ರೀತಿ ಅಲ್ಲ. ಅಲ್ಲಿ ಒಂದು ಶಬ್ದಕ್ಕೆ ಅಂಡರ್ಲೈನ್ ಮಾಡಿರ್ತಾರೆ. ಆ ಶಬ್ದದ ಅಪೋಸಿಟ್ ವರ್ಡನ್ನು ಆ ಕಡೆ ಬರೀಲಿಕ್ಕೆ ಹೇಳಿರ್ತಾರೆ. ಅದನ್ನಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟೈಪ್ ಡ್ಯಾಶ್ ಬಿಟ್ಟಿರ್ತಾರೆ. ರಮ್ಯಾ ಈಸ್ ರೆಗ್ಯುಲರ್ ಟು ಕ್ಲಾಸಸ್. ರೆಗ್ಯುಲರ್ ಅನ್ನೋ ಶಬ್ದಕ್ಕೆ ಅಂಡರ್ಲೈನ್ ಮಾಡ್ಯಾರ. ರಮ್ಯಾ ಈಸ್ ರೆಗ್ಯುಲರ್ ಟು ಕ್ಲಾಸಸ್ ಬಟ್ ಹರ್ ರಂಜಿತಾ ಈಸ್ ಡ್ಯಾಶ್. ಅಂದ್ರೆ ರೆಗ್ಯುಲರ್ನ ಅಪೋಸಿಟ್ ಇರ್ರೆಗ್ಯುಲರ್ ಅನ್ನು ನೀವು ಅಲ್ಲೇ ತುಂಬಬೇಕಾಗುತ್ತೆ. IRREGULAR. ಅದೇ ರೀತಿ 5ನೇ ಪ್ರಶ್ನೆಗೆ ಹೋಗೋದಾದ್ರೆ ಆರ್ಟಿಕಲ್ ಅನ್ನು ಫಿಲಪ್ ಮಾಡ್ಲಿಕ್ಕೆ ಹೋಗ್ಯಾರ. ಒಟ್ಟು ಆರ್ಟಿಕಲ್ಗಳು 3 ಅದಾವು, ಎ, ಆ್ಯನ್, ದ ಅಂತೇಳಿ. ಭಗವದ್ಗೀತಾ ಈಸ್ ಎ ಡ್ಯಾಶ್ ಹೋಲಿ ಬುಕ್ ಅಂತ ಕೊಟ್ಟಾರ. ಯಾವ ಜಗತ್ತಿನೊಳಗೆ ಒಂದೊಂದು ಅದಾವ ಅವುಗಳ ಹಿಂದೆ ಯಾವಾಗಲೂ ಆರ್ಟಿಕಲ್ ದ ಬರ್ತತಿ. ಹೀಗಾಗಿ ಭಗವದ್ಗೀತಾ ಈಸ್ ದ ಹೋಲಿ ಬುಕ್. ಭಗವದ್ಗೀತೆ ಒಂದು ಹೋಲಿ ಬುಕ್ ಅಂಥೇಳಿ ನೀವು ಪವಿತ್ರ ಗ್ರಂಥ ಅಂಥೇಳಿ ಅಲ್ಲಿ ಆರ್ಟಿಕಲ್ ದ ಅನ್ನು ಹಾಕಬೇಕು. ಅದೇ ರೀತಿ ಮತ್ತೀಗ 6ನೇ ಪ್ರಶ್ನೆಗೆ ಹೋಗೋದಾದ್ರೆ ಚೂಸ್ ದ ಕರೆಕ್ಟ್ ಕಾಲೋಕೇಟ್ ವರ್ಡ್ ಅಂತ ಕೇಳ್ಯಾರ. ಇಲ್ಲಿ ಎ ಮತ್ತು ಬಿ ಅಂತೇಳಿ 2 ಸೆಕ್ಷನ್ ಮಾಡಿರ್ತಾರೆ. ಎ ಸೆಕ್ಷನ್ ಒಳಗೆ ಒಂದು ಶಬ್ದ ಕೊಟ್ಟಿರ್ತಾರೆ, ಇಲ್ಲಿ ಸ್ಪೀಡ್ ಅಂತ ಕೊಟ್ಟಾರ. ಬಿ ಸೆಕ್ಷನ್ಯಾಗ 4 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಅದರೊಳಗೆ ಒಂದು ಶಬ್ದ ಸ್ಪೀಡ್ ಅನ್ನುವಂಥ ಶಬ್ದದ ಜೊತೆ ಕೊಲೊಕೇಟಿವ್ ಆಗಿರ್ತೈತಿ, ಜೊತೆಯಾಗಿ ಬರ್ತಿರ್ತೈತಿ. ಅದು ಫಾಸ್ಟು
ಅಥವಾ ಕಾರು ಅಥವಾ ಬಸ್ಸು ಅಥವಾ ಪೋಸ್ಟು ಅಂತ ಕೇಳ್ಯಾರ. ನೀವು ಪೋಸ್ಟ್ ಆಫೀಸ್ಗೆ ಹೋದ್ರೆ ಯಾವುದೇ ಒಂದು ಪತ್ರವನ್ನು ಬೇಗನೆ ಮುಟ್ಟಿಸುವಂಥ ಒಂದು ಅನುಕೂಲತೆ ಸೌಲಭ್ಯ ಇರ್ತೈತಲ್ಲ, ಅದಕ್ಕೆ ಸ್ಪೀಡ್ ಪೋಸ್ಟ್ ಅಂತ ಕರೀತಾರೆ. ಹೀಗಾಗಿ ಕೊಲೊಕೇಟಿವ್ ವರ್ಡ್ ಸ್ಪೀಡ್ಗೆ ಯಾವುದು ಅಂದ್ರೆ ಪೋಸ್ಟ್ ಅಂತ ಬರೀಬೇಕು. ನೀವು ಭಾಳ ಸಲ ಕನ್ಫ್ಯೂಸ್ ಮಾಡಿಕೊಂಡು ಕಾರು ಬಸ್ಸು ಈ ಥರ ಬರೆದು ಬಂದುಬಿಡ್ತೀರಿ. ಆ ಥರ ಅಲ್ಲ, ಸ್ಪೀಡ್ ಪೋಸ್ಟ್. ಇನ್ನು ಪ್ರಶ್ನೆ, ಮುಂದಿನ ಪ್ರಶ್ನೆ 2-3 ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಇರ್ತೈತಿ. ಇಲ್ಲಿ 5 ಪ್ರಶ್ನೆಗಳು ಇರ್ತವೆ, ಒಂದೊಂದಕ್ಕೆ 2 ಅಂಕ ಇರ್ತೈತಿ. ನೋಡ್ರಿ, ಮೊದಲನೇ ಪ್ರಶ್ನೆ, ವಾಟ್ ವಾಸ್ ದ ಕಂಪ್ಲೇಂಟ್ ಆಫ್ ದೇವದತ್ತ ಟು ಹೂಮ್? ಇಲ್ಲಿ ಸ್ವ್ಯಾನ್ ಅಂಡ್ ದಿ ಪ್ರಿನ್ಸೆಸ್ ಪಾಠದಿಂದ ಆಯ್ಕೆ ಮಾಡಿಕೊಂಡಂಥ ಪ್ರಶ್ನೆ ಇದು. ದೇವದತ್ತನ ರಾಜನ ಬಳಿಗೆ ಬಂದು ಕೊಟ್ಟಂಥ ಫಿರ್ಯಾದಿ ಏನಾಗಿತ್ತು ಮತ್ತು ಯಾರ ಬಗ್ಗೆ ಆ ಫಿರ್ಯಾದಿ ಇತ್ತು ಅಂಥೇಳಿ. ದೇವದತ್ತ ಕಂಪ್ಲೇಂಟ್ ಅಗೇನೆಸ್ಟ್ ಸಿದ್ಧಾರ್ಥ ನಾಟ್ ರಿಟರ್ನ್ ಹೀಸ್ ಸ್ವ್ಯಾನ್ ಅನ್ನೋದು ಅವನ ಕಂಪ್ಲೇಂಟ್ ಆಗಿತ್ತು. ಅಂದ್ರೆ ದೇವದತ್ತ ಕಂಪ್ಲೇಂಟ್ ಕೊಟ್ಟಿರೋದು ಸಿದ್ಧಾರ್ಥನ ಮೇಲೆ, ಸಿದ್ಧಾರ್ಥ ತನಗೆ ಸೇರಿದ ಸ್ವ್ಯಾನ್ ಅನ್ನು ವಾಪಸ್ ಕೊಡ್ತಾ ಇಲ್ಲ ಅನ್ನೋದು ಅವನ ಕಂಪ್ಲೇಂಟ್ ಆಗಿತ್ತು. ಈ ರೀತಿ 2 ಸಾಲಿನಲ್ಲಿ ನೀವು ಬರಿಬೇಕು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ವೈ ವಾಸ್ ದ ಕಿಂಗ್ ನಾಟ್ ಏಬಲ್ ಟು ಗಿವ್ ಮಚ್ ಟೈಮ್ ಟು ದ ಪೀಪಲ್ ಆಫ್ ಹಿಸ್ ಕಿಂಗ್ಡಮ್? ಇಲ್ಲಿ ರಾಜನ ಎಂಪ್ರರ್ಸ್ ನ್ಯೂ ಕ್ಲಾಸ್ ಪಾಠದಿಂದ ಆಯ್ಕೆ ಮಾಡಿಕೊಂಡಂಥ ಪ್ರಶ್ನೆ ಆಗಿದೆ. ರಾಜನಿಗೆ ಏಕೆ ಬಹಳಷ್ಟು ಸಮಯವನ್ನು ತನ್ನ ಜನರ ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ ಅವನು ಸಮಯವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ, ಆನ್ಸರ್, ದ ಕಿಂಗ್ ಈಸ್ ಟೂ ಮಚ್ ಬಿಜಿ ಇನ್ ವೇರಿಂಗ್ ಅ ನ್ಯೂ ಕ್ಲಾಸ್ ಆ್ಯಂಡ್ ಪ್ರಿಪೇರಿಂಗ್ ಅ ನ್ಯೂ ಕ್ಲಾಸ್, ಸೊ ಹಿ ವಾಸ್ ನಾಟ್ ಗಿವ್ ಮಚ್ ಟೈಮ್ ಟು ಪೀಪಲ್ ಅಟೆಂಡ್ ದ ಪೀಪಲ್ಸ್ ಪ್ರಾಬ್ಲಮ್ಸ್ ಅಂತ ಹೇಳಿ ಬರೆದು ಬಿಟ್ರೆ ಅದು ಸಫಿಷಿಯೆಂಟ್ ಆದಂಥ ಉತ್ತರ ಆಗುತ್ತೆ. ಮಷಿನ್ ಪದ್ಯದಿಂದ ಆಯ್ಕೆ ಮಾಡ್ಕೊಂಡಾರ. ವಾಟ್ ಡು ಸಿಂಪಲ್ ಮಷಿನ್ಸ್ ನೀಡ್ ಟು ಸ್ಟಾರ್ಟ್ ವರ್ಕಿಂಗ್? ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡಬೇಕಾದ್ರೆ ಮಷಿನ್ಗಳಿಗೆ ಏನು ಅವಶ್ಯಕತೆ ಐತಿ ಅಂದರೆ ಎನರ್ಜಿ. ಎನಿ ಸಿಂಪಲ್ ಮಷಿನ್ ನೀಡ್ ಟು ಸ್ಟಾರ್ಟ್ ವರ್ಕಿಂಗ್ ಫ್ರಾಮ್ ಎನರ್ಜಿ. ಇಫ್ ಇಟ್ ಈಸ್ ಎಲೆಕ್ಟ್ರಿಸಿಟಿ, ಇಫ್ ಇಟ್ ಈಸ್ ಅ ಪೆಟ್ರೋಲಿಯಂ, ಆರ್ ವಾಟ್ ಎವರ್ ಇಟ್ ಮೇ ಬಿ, ಸೊ ಮಷಿನ್ಸ್ ಆರ್ ನೆಸಸರಿ ಟು ಸ್ಟಾರ್ಟ್ ವರ್ಕಿಂಗ್ ಈಸ್ ಎನರ್ಜಿ ಅಂತ ಬರೆದ್ಬಿಟ್ರೆ ಅಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಲೂಥರ್ ಬರ್ಬಾಂಕರ ಗೋಲ್ ಇನ್ ಲೈಫ್. ವಾಟ್ ವಾಸ್ ದ ಲೂಥರ್ ಬರ್ಬಾಂಕ್ ಗೋಲ್ ಇನ್ ಲೈಫ್? ಲೂಥರ್ ಬರ್ಬಾಂಕ್ ಸ್ಪೆಂಡ್ 50 years ಟು ಇನ್ವೆನ್ಷನ್ ಆಸ್ ಅ scientist in the field of investigation the new types of vegetables and fruits and flowers. So he famous as a cross breeder. So Luther Burbank goal in life was investigated new types of vegetables through this ಹೆಲ್ಪ್ಫುಲ್ ಟು ದ ಹೋಲ್ ವರ್ಲ್ಡ್. ಇಟ್ ಈಸ್ ಅ ಗೋಲ್ ಆಫ್ ಲೂಥರ್ ಬರ್ಬಾಂಕ್ ಅಂತ ಹೇಳಿ ಬರೆದ್ಬಿಟ್ರೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ವೈ ಅಕ್ಟೋಬರ್ 2 ಈಸ್ ಅ ಸ್ಪೆಷಲ್ ಡೇ? ಸಪ್ಲಿಮೆಂಟರಿ ರೀಡಿಂಗ್ನಿಂದ ಆಯ್ಕೆ ಮಾಡಿಕೊಂಡಾರ. ಭಾರತದ ಇತಿಹಾಸದಲ್ಲಿ ಅಕ್ಟೋಬರ್ 2 ಯಾಕೆ ಅದೊಂದು ಸ್ಪೆಷಲ್ ಡೇ ಅಂತ ಕನಿಸುತ್ತಂದ್ರೆ, ಆನ್ಸರ್ ಈಸ್ ಮಹಾತ್ಮ ಗಾಂಧೀಜಿ ಆಸ್ ವೆಲ್ ಆಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ, ಬೋತ್ ಆಫ್ ದೆಮ್ born on 2nd October. So Gandhiji in 1869, Lal Bahadur Shastri is 1904. So October 2nd is a ಸ್ಪೆಷಲ್ ಡೇ ಇನ್ ಇಂಡಿಯನ್ ಹಿಸ್ಟ್ರಿ ಅಂತ ಹೇಳಿ ಬರೆದ್ಬಿಟ್ರೆ ಅದು ಸಫಿಷಿಯೆಂಟ್ ಆದಂಥ ಉತ್ತರ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ಎಕ್ಸ್ಟ್ರಾಕ್ಟ್ಗೆ ಸಂಬಂಧಪಟ್ಟಂಗೆ ಐತೆ ನೋಡ್ರಿ. 2 ಎಕ್ಸ್ಟ್ರಾಕ್ಟ್ಗಳನ್ನು ಕೊಟ್ಟಿರ್ತಾರೆ. ಒಂದೊಂದು ಎಕ್ಸ್ಟ್ರಾಕ್ಟ್ಗೆ 3 ಅಂಕಗಳು ಇರ್ತಾವೆ. ಲುಕ್ ಡ್ಯಾಡಿ ದ ಎಂಪರರ್ ಹ್ಯಾಸ್ ನೋ ಕ್ಲಾತ್ಸ್ ಆನ್ ಎಟ್ ಆಲ್. ಈ ಮಾತನ್ನು ಹೇಳಿದವರು ಯಾರಂದ್ರೆ ದ ಚೈಲ್ಡ್ ಅಂತ ಬರೆದು ಬಿಡ್ಬೇಕು. ಅಪ್ಪನ ಹೆಗಲ ಮೇಲೆ ಕುಂತಂಥ ಮಗು ರಾಜನನ್ನು ನೋಡಿದ ತಕ್ಷಣ ಏನು ಹೇಳ್ತೀವಿ? ಲುಕ್ ಡ್ಯಾಡಿ ದ ರಾಜನ ಮೈ ಮೇಲೆ ಬಟ್ಟೆಗಳೇ ಇಲ್ಲ ಅಂತ. ಮತ್ತು ಬಿ ಏನೈತಿ ಅಂದ್ರೆ ಯಾರನ್ನ ಕುರಿತಾಗಿ ಹೇಳ್ತೀವಿ ಅಂದ್ರೆ ಟು ಹೀಸ್ ಫಾದರ್ ಅಂತ ಬರೀಬೇಕು. ಹುಯಿಚ್ ಲೆಸನ್ ದಿಸ್ ಎಕ್ಸ್ಟ್ರಾಕ್ಟ್ ಟೇಕನ್ ಫ್ರಾಮ್ ಅಂದ್ರೆ ಎಂಪರರ್ಸ್ ನ್ಯೂ ಕ್ಲಾತ್ಸ್ ಅಂತ ಹೇಳಿ ಬರೆದ್ಬಿಟ್ರೆ ಅದು ಸಫಿಷಿಯೆಂಟ್ ಆದಂಥ ಉತ್ತರ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ಆತ್ಮೀಯ ವಿದ್ಯಾರ್ಥಿಗಳೇ, ಯಾರು ಪ್ರಥಮ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ ಕೂಡಲೇ ಸಬ್ಸ್ಕ್ರೈಬ್ ಆಗ್ರಿ ಅಂತ ನಿಮ್ಮನ್ನು ಕೇಳ್ಕೊತಾ. ಯಾಕಂತಂದ್ರೆ ಇದು ನಮ್ಮ ಸಮೀಪ 70ನೇ ವಿಡಿಯೋ. ಇದು ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲ್ನಿಂದ 8 ಮತ್ತು 9 10ನೇ ತರಗತಿಗೆ ಸಂಬಂಧಪಟ್ಟಂತೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು ನಿಮಗೆ ಅವೈಲೇಬಲ್ ಇದಾವೆ. ಅದರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳು, ಮೋಟಿವೇಶ್ನಲ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳು, ಅದರ ಜೊತೆಗೆ PUC ದ್ವಿತೀಯ PUCಗೆ ಸಂಬಂಧಪಟ್ಟ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು, ಅದೇ ರೀತಿ 9ನೇ ತರಗತಿ 8ನೇ ತರಗತಿ ಹೀಗೆ ಬಹಳಷ್ಟು ನಿಮಗೆ
ಉಪಯುಕ್ತವಾದ ವಿಡಿಯೋಗಳು ಇಲ್ಲಿ ಸಿಗ್ತಾ ಇರೋದ್ರಿಂದ ಕೂಡಲೇ ನಮ್ಮ ಯು ಲರ್ನ್ ಈಜಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಟೆಲ್ ಮಿ ಅ ಸ್ಟೋರಿ. ದ ವರ್ಡರ್ ಸ್ಟೇಜ್ ಪಾಠದಿಂದ ಆಲ್ ದ ವರ್ಡರ್ ಸ್ಟೇಜ್ ಪಾಠದಿಂದ ಆಯ್ಕೆ ಮಾಡಿಕೊಂಡಂಥ ಸ್ಟೇಟ್ಮೆಂಟ್ ಇದು. ಈ ಮಾತನ್ನು ಹೇಳಿದವರು ಯಾರು? ಅಪ್ಪ ಅಂತ ಬರಿಬೇಕು. ಯಾಕಂದರೆ ಒಂದು ದಿವಸ ಅಪ್ಪ ಏನು ಕೇಳ್ಬಿಡ್ತಾನೆ, ಇವತ್ತು ನಾನು ನಿನಗೆ ಇದನ್ನು ಕತೆ ಹೇಳೋದಲ್ಲ, ನೀನು ಹೇಳ ಅಂತ ಕೇಳ್ತಾನಲ್ಲ, ಅಲ್ಲಿ ಬಂದಂಥ ಸ್ಟೇಟ್ಮೆಂಟ್ ಇದು. ಯಾರನ್ನ ಕುರಿತಾಗಿ ಹೇಳಿದ್ದು ಅವನು ಅಂದ್ರೆ ಸಾಯಿ ಪರಂಜೇಪಿಯವರ ಕುರಿತು. ಟು ಹೂಮ್ ಅಂದಾಗ ಸಾಯಿ ಪರಂಜೇಪೆ ಅಂತ ಬರೀಬೇಕು. ವಾಟ್ ಈಸ್ ದ ರಿಸಲ್ಟ್? ಇದರ ಪರಿಣಾಮ ಏನಾಯಿತು ಅಂದರೆ ಸಾಯಿ ಪರಂಜೇಪೆ ಟೋಲ್ಡ್ ನ್ಯೂ ಆ್ಯಂಡ್ ಫ್ಯಾಂಟಾಸ್ಟಿಕ್ ಸ್ಟೋರಿ ಟು ಹೀಸ್ ಗ್ರ್ಯಾಂಡ್ ಪಾ ಅಂತ ಹೇಳಿ ಬರೆದ್ಬಿಟ್ರೆ ಅದು ಸಫಿಷಿಯೆಂಟ್ ಆದಂಥ ಉತ್ತರ ಆಗುತ್ತೆ. ಇಂದಿನ ಮುಂದಿನ ಪ್ರಶ್ನೆ ಪ್ಯಾರಾಗ್ರಾಫನು ಅಂತೀವಿ, ಪ್ರೊಫೈಲ್ ರೈಟಿಂಗು ಅಂತೀವಿ. ಇಲ್ಲಿ ಒಬ್ಬ ರಾಜೇಶ್ ಅನ್ನುವಂಥ ವ್ಯಕ್ತಿಯ ಬಗ್ಗೆ ಅವ್ನ ಡೇಟ್ ಆಫ್ ಬರ್ತನ್ನು ಕೊಟ್ಟಾರ, ಬರ್ತ್ ಪ್ಲೇಸನ್ನು ಗದಗ ಅಂತ ಕೊಟ್ಟಾರ, ಕ್ವಾಲಿಫಿಕೇಷನ್ MA B.Ed, ಹೆಂಡತಿ ಹೆಸರು ನಿರ್ಮಲಾ, ಉದ್ಯೋಗ ಪೋಸ್ಟ್ ಮಾಸ್ಟರ್, ದಾವಣಗೆರೆ ಒಳಗೆ ಕೆಲಸ ಮಾಡ್ತಾರೆ, ಅವ್ರ ಹಾಬೀಸ್ ಸಿಂಗಿಂಗ್, ರೀಡಿಂಗ್ ಅಂತ ಕೊಟ್ಟಾರ. ಈ ಪಾಯಿಂಟ್ಸ್ಗಳನ್ನು ಕವರ್ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಇದು ಹೆಂಗೈತೆ ಹಂಗೆ ಬರೆಯೋಂಗಿಲ್ಲ, ಪ್ಯಾರಾಗ್ರಾಫ್ನೊಳಗೆ ಬರೀಬೇಕು. ಮೊದಲನೇ ಸ್ಟಾರ್ಟಿಂಗ್ ಹೆಂಗಿರ್ಬೇಕಂದ್ರೆ ದಿಸ್ ಈಸ್ ಅ ಪ್ಯಾರಾಗ್ರಾಫ್ ಅಬೌಟ್ ರಾಜೇಶ್. His date of birth is April 4th, 1980 at Gadag ಅಂತ ಬರೀಬೇಕು. His qualification is MA B.Ed. His wife name Nirmala. Profession as a postmaster in Davangere. His hobbies are singing and reading ಅಂತ ಹೇಳಿ ಬರೆದ್ಬಿಟ್ರೆ ಸರಿಯಾದ ಉತ್ತರ ಆಗುತ್ತೆ. ನಿಮ್ಮದೇ ಆದ ಸ್ವಂತ ವಾಕ್ಯ ಬರೆಯಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ಪರೀಕ್ಷೆಯೊಳಗೆ ಈ ಥರದ ಪ್ರಶ್ನೆಗಳು ಬಂದಾಗ ಅಟ್ಲೀಸ್ಟ್ ಗಣಮಗಿದ್ರೆ ಹೀಸ್, ಹೆಣ್ಮಗಿದ್ರೆ ಹರ್ ಹಾಕಿ ಅಲ್ಲಿ ಏನು ಪಾಯಿಂಟ್ಸ್ ಅದಾವೆ ಅದೇ ಪಾಯಿಂಟ್ಸನ್ನು ಕವರ್ ಮಾಡಿದಿರಿ ಅಂದರೆ ಕನಿಷ್ಠ 3ಕ್ಕೆ 1 ಅಥವಾ 2 ಅಂಕಗಳಾದರೂ ನಿಮಗೆ ಸಿಗ್ತಾವೆ. ಈ ಪ್ರಶ್ನೆಯನ್ನು ಬಿಡಲಿಕ್ಕೆ ಹೋಗಬೇಡ್ರಿ ವಿದ್ಯಾರ್ಥಿಗಳೇ. ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಇಲ್ಲಿ ಮೆಮರೈಸೇಷನ್ಗೆ ಸಂಬಂಧಪಟ್ಟಂಗಿದೆ ನೋಡ್ರಿ. ಮುಂದಿನ ಪ್ರಶ್ನೆ ಸ್ವಲ್ಪ ಅದು ಹೆಡ್ಡಿಂಗ್ ಇದಾಗಿಲ್ಲ. 4 ಅಂಕದ ಪದ್ಯ ಇರ್ತೈತಿ. ರೈಸ್ ಬ್ರದರ್ ಕೋರಮಂಡಲ್ ಫಿಶರ್ನಿಂದ ಆಯ್ಕೆ ಮಾಡಿಕೊಂಡಂಥ ಪದ್ಯ ಇದೆ. ಇದನ್ನು ನೀವು ಕಂಪ್ಲೀಟ್ ಮಾಡಿದರೆ ಅಂದ್ರೆ 4 ಲೈನ್ಗೆ 4 ಅಂಕಗಳನ್ನು ಗಳಿಸ್ತಾ ಇದ್ದೀರಿ ನೀವು. ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಇಲ್ಲೇ ಇಮ್ಯಾಜಿನ್ ಲುಕ್ ಅಟ್ ದ ಪಿಕ್ಚರ್ ಡಿಸ್ಕ್ರಿಪ್ಷನ್ಗೆ ಸಂಬಂಧಪಟ್ಟಂಗಿದೆ. ಇಲ್ಲಿ ನಾನು ಅದನ್ನು ಡಿಸ್ಕಷನ್ ಮಾಡಿಲ್ಲ. ಪಿಕ್ಚರನ್ನು ಇಲ್ಲಿ ನನಗೆ ತೋರಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ 3 ಅಂಕದ ಪಿಕ್ಚರ್ ಡಿಸ್ಕ್ರಿಪ್ಷನನ್ನು ಸ್ಕಿಪ್ ಮಾಡಿ ನಾನು ಮುಂದಿನ ಪ್ರಶ್ನೆಗೆ ಹೋಗಿನಿ. ಅದು ಪತ್ರಲೇಖನ. ನೀವು ಅರುಣ್ ಅಥವಾ ಆಶಾ 8ನೇ ತರಗತಿ ಗೌರ್ಮೆಂಟ್ ಹೈಸ್ಕೂಲ್ ಕೆಂಗೇರಿ ಅಂತ ಕೊಟ್ಟಾರ. ಅಲ್ಲಿ ನೀವು ಅಭ್ಯಾಸ ಮಾಡ್ತಾ ಇದ್ದೀರಿ. ಇಲ್ಲಿ ಒಂದು ನಿಮಗೆ 2 ಲೆಟರ್ಗಳನ್ನು ಕೊಟ್ಟಿರ್ತಾರೆ, ಒಂದು ಪರ್ಸ್ನಲ್ ಲೆಟರ್, ಒಂದು ಅಫಿಷಿಯಲ್ ಲೆಟರ್. ಕ್ಲಾಸ್ ಟೀಚರ್ಗೆ ಅಫಿಷಿಯಲ್ ಲೆಟರ್ ಆದರೆ ನಿಮ್ಮ ವರ್ಗದ ಶಿಕ್ಷಕರಿಗೆ ನಿಮಗೆ 3 ದಿವಸಗಳ ರಜೆ ಅವಶ್ಯಕತೆ ಐತಿ, ಅದಕ್ಕೆ ರಜಾ ಚೀಟಿ ಬರೀರಿ ಅಂತ ಕೇಳ್ಯಾರ. ಅಥವಾ ಇಲ್ಲಪ್ಪ ಅಂದ್ರೆ ನಿಮ್ಮ ಫ್ರೆಂಡನ್ನು ಇನ್ವೈಟ್ ಮಾಡಿ, ನಿಮ್ಮ ಸಿಸ್ಟರ್ ಮದುವೆಗೆ ನಿಮ್ಮ ಫ್ರೆಂಡನ್ನು ಇನ್ವೈಟ್ ಮಾಡಿ ಪತ್ರ ಬರೀರಿ ಅಂತ ಹೇಳ್ಯಾರ. ಯಾವುದಾದ್ರೂ ಒಂದನ್ನು ನೀವು ಚಾಯ್ಸ್ ಮಾಡ್ಕೋಬೇಕು. ಅದೇ ರೀತಿ ಒಂದು ಎಸ್ಸೆ ಕೂಡ ಕೊಟ್ಟಿರ್ತಾರೆ. ಅದು ಇಲ್ಲಿ ನಾನು ವಾಟರ್ ಪೊಲ್ಯೂಷನ್ ಅಂಥೇಳಿ ಈ ಮಾದರಿ ಪ್ರಶ್ನೆ ಪತ್ರಿಕೆ ನಾನು ಏನು ಮಾಡೀನಿ, ವಾಟರ್ ಪೊಲ್ಯೂಷನ್ ಅಂದ್ರೆ ಜಲಮಾಲಿನ್ಯದ ಬಗ್ಗೆ ಬರೀರಿ ಅಂತ ಕೇಳೀನಿ. ಈ ರೀತಿ 40 ಅಂಕದ ಪ್ರಶ್ನೆಗಳು ನಿಮ್ಮದಾಗಿರ್ತೈತಿ. ಹೀಗಾಗಿ ನೀವು ಅದಕ್ಕೆ ಸಾಕಷ್ಟು ಪ್ರಿಪೇರ್ ಆಗಿರಿ, ಒಳ್ಳೆಯ ಅಂಕಗಳನ್ನು ಗಳಿಸ್ರಿ. ಆ ಒಂದು ಪ್ರಯತ್ನದಲ್ಲಿ ನಿಮಗೆ ಈ ವಿಡಿಯೋ ತುಂಬ ಸಹಾಯಕ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.